ಬರಲಿಲ್ಲ pi r l ಹೌದಲ್ಲ. What is the value of pi? Sin of 3.142. That is also ಅಲ್ಲ. Yes, ಎರಡು ಬರ್ತದೆ. 22/7. Okay. Value of pi. What about r? Yes. ನೀವೇನು ಐಸ್ ಕ್ರೀಮ್ ತಿಂತಾರಲ್ಲ, ತಿಂದು ಇಲ್ಲಿ ಬರ್ತಾರೆ ಕಂಠಮಠ. ಇಲ್ಲಿ ಬಂದಾಗ ಈ ಸೆಂಟರ್ ಐತಲ್ಲ, ಸೆಂಟರ್ ಆಫ್ ವಾಟ್? ಸೆಂಟರ್ ಆಫ್ ವಾಟ್? ಸರ್ಕ್ಯುಲರ್ ಬೇಸ್. ಸೆಂಟರ್ ಆಫ್ ಸರ್ಕ್ಯುಲರ್ ಬೇಸ್. ಸೆಂಟರ್ ಇದೆ. ಈ ಗ್ರೀನ್ ಅದಲ್ಲ, ಇದು ನೀವು ಕಚ್ ತಿನ್ನೋದು ಅದು ಸರ್ಕಲ್ ಶೇಪ್ ಇರ್ತದ, ಹೌದಲ್ವಾ? ಹಾಗೆ ಬರ್ತಾನೆ ತರ್ಸ್ಕೊಳ್ಳಿ. ಒಬ್ಬಟ್ಟು ನಿನಗೆ ಅಷ್ಟೇ ಅಲ್ಲ, ತರ್ಸ್ಕೊಳ್ಳಿ ಅಂದ್ರೆ ಈಗ ಎಸ್ ಸೆಂಟರ್ ಆಫ್ ಸರ್ಕಲ್ ಅಲ್ಲ. ಈಗ ಜಸ್ಟ್ ಯು ಮಾರ್ಕ್ ಲೈಕ್ ದಿಸ್. ವಾಟ್ ಈಸ್ ದಿಸ್? Radius of what? Circular base. Represented by letter R. Whether it is smaller or bigger. ಯಾವಾಗಲೂ ಈ ಸರ್ಕ್ಯುಲರ್ ಬೇಸ್ ಇರಲಿ ಅಥವಾ ಸರ್ಕಲ್ ಇರಲಿ, ಅದರ ರೇಡಿಯಸ್ ಸೆಂಟರ್ ಇಂದ ಸರ್ಕಂಫರೆನ್ಸ್ ವರೆಗೂ ಏನದಲ್ಲ ಲೈನು, ದಟ್ ಈಸ್ ರೇಡಿಯಸ್. ಅದು ಸ್ಮಾಲ್. ಗೊತ್ತಾಯ್ತಾ? ಈಗ ಇನ್ನೊಬ್ಬ ಏನ್ ಮಾಡ್ಬಿಟ್ಟ, ನೀವು ನಿನ್ನ ಹೆಸರು ನಿತೀಶ್. ಇದು ಫಾರ್ ಎಕ್ಸಾಂಪಲ್ ರೇಡಿಯಸ್ ಎಷ್ಟು ತಗೊಳ್ಳಿ? 7 ಸೆಂಟಿಮೀಟರ್. ಎಷ್ಟು? ಎಸ್. ರೇಡಿಯಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಬೇಕಾದ್ರೆ ಬಿಗ್ ದೊಡ್ಡ ಬೇಕಾಗಿತ್ತು ಅಂದ್ರೆ 7 ಎಮ್ಮಿ. 7 ಮೀಟರ್ ಅಷ್ಟೇ ಕಾಣುತ್ತೆ. 7 ಸೆಂಟಿಮೀಟರ್. ಅದಕ್ಕೆ ಇದೇನು ಸ್ಲ್ಯಾಂಟ್ ಹೈಟ್. ಇನ್ನೊಂದು ಹೈಟ್ ಐತದ, ಇನ್ನೊಂದು ಹೈಟ್ ಐತಿ. ಯಾವ ಹೈಟ್? ಹೈಟ್ ಆಫ್ ದ ಕೋನ್ ಬೇರೆ, ಸ್ಲ್ಯಾಂಟ್ ಹೈಟ್ ಬೇರೆ. ನಿಂದ್ರ ಏನಂತ ಇರುತ್ತೆ? ಹೈಟ್ ಆಫ್ ದ ಕೋನ್ ಏನಿದೆ? ನೀವು ಲ್ಯಾಡರ್ ಹಾಕ್ತಾರೆ ಗೊತ್ತೈತ ವಾಲ್ಗೆ, ಯಾವ ಹೈಟ್ ಅದು? ಅಲ್ಲಿ ವಾಲಿಗೆ ಟಚ್ ಆಗಿರ್ತದಲ್ಲ ಆ ವಾಲ್ ಹಾಗೆ ಹಂಗೆ ಮಾಡ್ಕೋಬೇಕು. ಕೆಲವು ಮಕ್ಕಳು ಏನ್ ಮಾಡ್ತಾವೋ ಇದನ್ನ ಸ್ಟ್ಯಾಂಡ್ ಹೈಟ್ ಅಂತಾವ. ನೋ, ರಾಂಗ್. ರಾಂಗ್ ಅದಲ್ಲ, ಹೌದಲ್ಲ? ಇದು ಹೈಟ್, ಇದು ಇಷ್ಟು ಬರ್ತದೆ. ಇವಾಗ ಬಂದ ನಿನ್ನ ಹೆಸರೇನಂದ್ರೆ ನಿತೀಶ್ ಕುಮಾರ್. ಬಿಹಾರ ಮುಖ್ಯಮಂತ್ರಿ ಅವರು. ಎಸ್. ಒಂದು ಸ್ಪೇರ್ ನೋಡಿರಲ್ಲ ನೀವು? ಸ್ಪೇರ್ ಇದರಷ್ಟೇ ರೇಡಿಯಸ್ ಇರ್ಬೇಕು. ಎಷ್ಟು? ಅಷ್ಟು ರೇಡಿಯಸ್ ಇರ್ತಕ್ಕಂಥ ಒಂದು ಸ್ಪೇರ್ ತಗೊಂಡು ಕತ್ತರಿಸಿ ಬಿಡಬೇಕು. ಮಚ್ಚು ತಗೊಂಡಲ್ಲ, ಜಸ್ಟ್ ಬ್ಲೇಡ್ ತಗೊಂಡು ಈಕ್ವಲ್ ಪಾರ್ಟ್ ಮಾಡಬೇಕು. ಈಕ್ವಲ್ ಪಾರ್ಟ್ಸ್, ಅದಕ್ಕೆ ಈಕ್ವಲ್ ಹ್ಯಾಲೂಸ್ ಅಂತ ಏನಂತಾರೆ? ಈಕ್ವಲ್ ಹ್ಯಾಲ್. ಅವು ಎಂತ ಸ್ಪೇರ್ ಒಂದು ಸ್ಪೇರ್ ಅದ, ಆ ಸ್ಪೇರ್ ಕಟ್ ಮಾಡಿದ್ದೀವಿ, ಈಕ್ವಲ್ ಪಾರ್ಟ್ ಮಾಡಿ ಒಂದು ಪಾರ್ಟ್ ತಗೊಂಡೆ ಏನಂತೀರಪ್ಪ? ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಅಂದ್ರೆ ನೀವು ಕನ್ನಡ ಮೀಡಿಯಂ ಇದ್ರೆ ಯಾರ ಇಲ್ಲ, ಎಲ್ಲ ಇಂಗ್ಲೆಂಡ್ ಅಂತ ಬಂದಿರಿ. ಎಸ್. ಆ ಹೆಮಿಸ್ಫಿಯರ್ ಏನದಲ್ಲ ನೋಡಿ, ಒಂದು ಸ್ಪಿಯರ್ ಇತ್ತು, ಜಸ್ಟ್ ಐ ಕಟ್ ಮಾಡಿದೆ. ಇದನ್ನು ತಗೊಂಡ್ಬಂದು ಎಲ್ಲಿ ಇಡಬೇಕು ಅಂತ ಇವಂದ ನಿತೀಶ. ಸರ ಇಷ್ಟು ಕಟ್ ಮಾಡಿದ್ರಿ, ಇಷ್ಟು ಕೆಳಗಿಂದ ಸ್ಪಿಯರ್ ಕಟ್ ಮಾಡಿದ್ರಿ, ಮೇಲಿಂದ ಏನ್ ಮಾಡಾಕ್ತೀರಿ ಅಲ್ಲ? ಇಲ್ಲಪ್ಪ, ನೀನು ಕ್ಯಾಪ್ ಆಗಿ ನಿನ್ ಕೈ ಮಾಡಿ ನಿನ್ ಬುರ್ಡಿ ಎಷ್ಟು ರೇಡಿಯಸ್ ಐತಿ ಅಂತ ಕೇಳಿ. ನಿತೀಶ, ನಿಂದ ಬುರ್ಡಿ ಎಷ್ಟು ರೇಡಿಯಸ್ ಅದ ಅಂದ್ರೆ ಏನ್ ಹೇಳ್ತೀಪ? ಎಷ್ಟು ಐತಿ? ಅದು 7 ಸೆಂಟಿಮೀಟರ್ ಇದ್ರೆ ಮಾತ್ರ ಇದರ ಮೇಲೆ ಮೌಂಟ್
ಇದನ್ನ ಹೊರಗೊಂಬಂದು ಹಾಕ್ಬೇಕು. ಹೊತ್ಕೊಂಬಂದು ಇಲ್ಲಿ ಇಡ್ತಾರೆ. ಎದ್ರ ಮೇಲೆ? ಓವರ್ ವ್ಯಾಲಿಡೇಷನ್. ಏನು ಕರ್ತಾರಪ್ಪ ಇವ? Just Mr. Nitish mount this hemisphere on ಈಗ ಮೌಂಟ್ ಮಾಡಿದ್ ನೋಡ. ಇದರ ರೇಡಿಯಸ್ ಎಷ್ಟು? ಹೆಮಿಸ್ಫಿಯರ್ ಇದ್ದು ಅವಾಗ ನಿತೀಶ್ ಕೇಳ್ತಾರೆ, ಸರ್ ವೈ ದಿಸ್, ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಗೊತ್ತು ಅಂತ ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ಬೋದಿದ್ರೆ what should we calculate with the help of this one? It is a toy. ರಾಜ್ಕುಮಾರ್ ಸಿನಿಮಾ ನೋಡಿದ್ರೆ ಒಂದು ಮಗುವಿನ ಹತ್ರ ಒಂದಿದ್ದಾರೆ ಟಾಯ್ ಇಟ್ಟಿರ್ತಾನೆ, ಜಸ್ಟ್ ಟಾಯ್ ಇರ್ತಾನೆ ಹಿಂಗೆ, ಇಷ್ಟು ಟಚ್ ಮಾಡ್ತಾನೆ, ಅದು ಬೆಳಂಗಿಲ್ಲ, ಬೆಳ್ತದ. ಒಂದು ಆಟ ಹೇಳ್ತಾನೆ, ಆಡಿಸಿ ನೋಡು ಅಂದ್ರೆ ಹಿಂಗೆ ಟಚ್ ಮಾಡಿ ನೋಡು, ಆಡಿಸಿ ನೋಡು, ಬಿಡಿಸಿ ನೋಡು, ಉಳ್ಕೊಂಡು ಹೋಗಾಗಿಲ್ಲ ಅಂದ್ರೆ ಉಳ್ಳಿ ಹೋಗೋದು ಅಂತ ಹೇಳ್ತಾನ. ಅದೇ ಗೊತ್ತೈತಿ, ಅವಾಗಲೇ ಐಡಿಯಾ ಇರ್ತದೆ ನೋಡು. ಮೆಥಮೆಟಿಷಿಯನ್ಗಿಂತ ಸಿನಿಮಾ ಸ್ಟಾರ್ಗಳು ಹೇಗೆ ಐಡಿಯಾ ತಗೋತಾರೆ. ಇದು ಹೆಮಿಸ್ಫಿಯರ್, ಅದ್ರ ಮೇಲೆ ಮೌಂಟ್ ಮಾಡಿದ್ರೆ ಫೋನ್ ಅವಾಗಲೇ ತಗೊಂಡು ತಾಯಿ ರೆಡಿ ಮಾಡಿ ಪ್ಲೇ ಮಾಡಿಬಿಟ್ಟಿದ್ವಿ ನೋಡ್ರಿ. ಪ್ಲೇಯಿಂಗ್ ವಿತ್ ದಿಸ್ ಟಾಯ್ ನಿಯರ್ಲಿ 50 to 60 years ago a cinema was released. Mr. Rajkumar, Mr. Rajkumar ಈ ಸಿನಿಮಾ ಮಾಡಿದ್ದ. ಆಡಿಸಿ ನೋಡು, ಬಿಡಿಸಿ ನೋಡು, ನಿಮ್ಗೆ ಒಳ್ಕೊಂಡು ಡ್ರಾಯಿಂಗ್ ಇಲ್ಲ, ಒಳ್ಳಿಗೆ ಹೋಗೋದು. ಅದಕ್ಕೆ ನೋಡ್ರಿ ಎಷ್ಟು ನಿಜ. ಅವಾಗಲೇ ಐಡಿಯಾ ಹೆಂಗೆ ಬಂದಿರ್ಬೇಕು ಸಿನಿಮಾ ಸ್ಟಾರ್ಸ್. ನಿಮಗೂ ಐಡಿಯಾ ಒಳ್ಳೊಳ್ಳೆ ಇರ್ತಾವೆ, ಗೊತ್ತಾಯ್ತಾ. ಸಿಲಿಂಡರ್ ತೊಗೊಂಡು ಅದ್ರ ಮೇಲೆ ನಾನು ಏನು ಹೆಮಿಸ್ಫಿಯರ್ಸ್ ಮೌಂಟ್ ಮಾಡ್ತಾರೆ. ಮಾಡ್ಬೋದು ದೋಸ್ತ, ಮಾಡ್ಬೋದಿಲ್ಲ. ಈಗ ಟೀಚರ್ಸ್ ಇದು ಸಾಲ್ವ್ ಮಾಡ್ತಾರಲ್ಲ, ನನಗೆ ಹೋಗಿ ಯಾಕೆ ಸಾಲ್ವ್ ಅದನ್ನು ಬಿಟ್ಟು ಆ ಮೊಬೈಲ್ ತೊಗೊಂಡು ತಿರ್ತಾರೆ, ತಿಕ್ಕಂತ ಅದು ಕಾಗದ ಬಿಡೋದು. ಹೌದಲ್ಲ ದೋಸ್ತ? ಬಾರ ನಿತೀಶ ಕೊಡ. ಈಗ ಇದರೊಳಗಡೆ 2 ಟೈಪ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ಟೈಪ್? 2 ಟೈಪ್ಸ್. ಏನೇನು ಕ್ಯಾಲ್ಕುಲೇಷನ್ ಮಾಡಬಹುದು ಇರೋದು? outer surface area, that is lateral surface area of the toy. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಎಷ್ಟು ಫಿಗರ್ಸ್ ಅದಾವಲ್ಲ? 2 solid figures. ಈಗ ಇನ್ಸೈಡ್ ಒಳಗೆ ಒಂದು ಪೈಪ್ ತಗೊಂಡು ಒಂದು ಹೋಲ್ ಮಾಡಿ ಹವಾ ಹಾಕಿದ್ರೆ ಇದ್ರೊಳಗಡೆ ಏರ್ ತುಂಬಬಹುದಲ್ಲ? ಮಾಡ್ಬಿಡು ಸರ, ಆಯಿಲ್ ತುಂಬಬಹುದು ಅಂತ ಹೇಳ್ತಾರೆ ನಾವು. ಯಾವುದು? ಶೇಂಗಾ ಆಯಿಲ್. ಯಾವ ಆಯಿಲ್? ಶೇಂಗಾ ಆಯಿಲ್ ತುಂಬಬಹುದು. ಇದನ್ನ ಸಿದ್ಧ ಇಡು, ಇಲ್ಲೊಂದು ಹೋಲ್ ಹಾಕು, ಶೇಂಗಾ ಆಯಿಲ್ ತುಂಬು. ಮನೆಯಾಗಿ ದೀಪಕ್ಕೆ ಹಾಕೋದಿಲ್ಲ, ಬರ್ತದೇ ಇಲ್ಲ. ಹೌ ಮಚ್ ಆಯಿಲ್ ವಿ ಕ್ಯಾನ್ ಫಿಲ್ ಇನ್ ದಿಸ್ ಟಾಯ್? ಏನದ? ಯಾವಮ್ಮ? ವಾಲ್ಯೂಮ್ ಅಂದ್ರೆ ಏನು? ಕನ್ನಡದಾಗ ಪಾತ್ರ ಅಂತ. ಎಷ್ಟು ತುಂಬಬಹುದು? ಹೌ ಮಚ್ ವಿ ಫಿಲ್ ಇನ್ ದಟ್ ಟಾಯ್? ಯಾವುದು? ಕೋನ ಮತ್ತು ಹೆಮಿಸ್ಫಿಯರ್ ಆಗಿದ್ದಂತ ಇದು ಏನದಲ್ಲ ಟಾಯ್, ಇದರೊಳಗಡೆ ಎಷ್ಟು ಹೌ ಮಚ್ ಆಯಿಲ್ ವಿ ಕ್ಯಾನ್ ಫಿಲ್, ಹೌ ಮಚ್ ಮಿಲ್ಕ್ ವಿ ಕ್ಯಾನ್ ಫಿಲ್, ಹೌ ಮಚ್ ಬಟರ್ ಮಿಲ್ಕ್ ವಿ ಕ್ಯಾನ್ ಫಿಲ್, ಹೌ ಮಚ್ ಸರಾಯಲ್ಲೋ ಮತ್ತೆ ಇದರೊಳಗೆ ಹೌ ಮಚ್ ಕೋಲ್ಡ್ ಡ್ರಿಂಕ್ಸ್, ಮಿಲ್ಕ್, ಎಲ್ಲವೂ ಏನಂದ್ರೆ ವಾಲ್ಯೂಮ್. ಇನ್ಸೈಡ್ ನೀವು ಫಿಲ್ ಮಾಡ್ತಿರಲಿಕ್ಕೆ ಅದೆಲ್ಲ ಏನದು? ವಾಲ್ಯೂಮ್ ಆಫ್ ದಿಸ್ ಫಿಗರ್. ಎರಡೇ ನಿಮಗೆ ನೆನಪಿಟ್ರೆ ಸಾಕು ಕಲಿಯೋದು. ಇದರೊಳಗೆ ನೀವು 5 ಮಾರ್ಕ್ಸ್ ಫಿಕ್ಸ್ ಜೇಬನ್ನ ಇಟ್ಕೊಂಡು ಮಜಾ ಮಾಡ್ತಾ ಹೋಗ್ಬೋದು. ಲಾಸ್ಟ್ ಕ್ವಶನ್ ಬಿಡಿಸುವಾಗ ನೀವು ಆಗೋದಿಲ್ಲ, ಆಮೇಲೆ ಇದು ಬಳಿಬೋದು ಅನ್ನೋಂಗಿಲ್ಲ. ಅವ ಏನ್ ಮಾಡ್ತಾನ ದೋಸ್ತ, ಇದನ್ನ ಹೈಟ್ ಕೊಡ್ತಾನ ದೋಸ್ತ. ಎಷ್ಟು? ಇದನ್ನ ಹೈಟ್ ಕೊಡ್ತಾನ, ಟೋಟಲ್ ಹೈಟ್. ಯಾವುದು?
ಸೆಮಿ ಎಷ್ಟು 35 ಸೆಮಿ ಇಲ್ಲ ಅಂದ್ರೆ ಎಮ್ಮಿ ಎಸ್ ನೋಡಿ ಎಷ್ಟು ಈಸಿ ಇರ್ತದೆ ಮೆಜರ್ಮೆಂಟ್ what is the height of comb ಅಲ್ಲ ಈಸಿ ಇರ್ತದೆ ಅವಿ ಎಲ್ಲ ಟಿ ಶರ್ಟ್ ಇಲ್ಲಿ ನೋಡ್ಬೇಕು ಇಷ್ಟು ಹೈಟ್ ಇರುವಂತ ಒಂದು ಟಾಯ್ ನಿಮ್ಮ ಪಪ್ಪ ತಂದದ ಟೋಟಲ್ ಹೈಟ್ 35 ಸೆಂಟಿಮೀಟರ್ ಅದ ನಮಗೆ ಇದಿಷ್ಟು ಹೇಳವ ಹೈಟ್ ಅಂತ ಕೇಳ್ತಾರೆ ನಿಮ್ಮ ಪಪ್ಪ ಕೇಳ್ತಾರೆ ತಾಯಿ ಇದು ಟೋಟಲ್ ಹೈಟ್ is 35 ಸೆಂಟಿಮೀಟರ್ radius is 7 ಸೆಂಟಿಮೀಟರ್ what about this height of the core ಅಂತ ಕೇಳಿದಾಗ ಏನು ಹೇಳ್ತೀವಿ ನಿಮ್ಮ ಪಪ್ಪ ಹೇಳ shut up please 35 minus yes yeah why 35 minus 7 total height ಐತೆ ಅದರೊಳಗೆ ಇದು ಯಾವುದು radius of the hemisphere it is also radius of hemisphere this also radius of hemisphere is minus 7 ತೆಗೆದುಬಿಟ್ಟು ಅಂದ್ರೆ ರಿಮೈನಿಂಗ್ ಹೈಟ್ ಎಷ್ಟಪ್ಪ ಅಂದ್ರೆ yes ನೀವು ಎಕ್ಸಾಮ್ ಒಳಗೆ ಮೈನಸ್ ಅಂತ ಹೇಳಕ್ ಹೋಗಬೇಡ್ರಿ h is equal to 28 ಸೆಂಟಿಮೀಟರ್ ಡೈರೆಕ್ಟ್ ನಿಮಗೆ ಯಾರು ಮಾರ್ಕ್ಸ್ ಕಟ್ ಮಾಡೋದಿಲ್ಲ ತಿಳ್ಕೊಳ್ಬೇಕು ಈಗ ಇದು ಏನು ಫೈಂಡ್ ಔಟ್ ಮಾಡೋದು ನೀವೇ ಹೇಳ್ಬೇಕು ನೀವು ಹೇಳಿದ್ರೆ ಫೈಂಡ್ ಔಟ್ ಮಾಡೋದು ಸಾಲ್ವ್ ಬೇಕಲ್ಲ ಎಸ್ ಅದು ಇದ್ರಾಗ ಇನ್ನೊಂದು ಬೇಕಲ್ಲ ನಮಗೆ ಅದು ಫೈಂಡ್ ಔಟ್ ಮಾಡಕ್ ಬರ್ತದೆ how to find yes they are not given slant height of the cone ಅದೇ ಅವ್ರ ಟ್ರಿಕ್ಕಿ ಕ್ವೆಶ್ಚನ್ ಮಕ್ಕಳು ಇದನ್ನ ಮಾಡಿ ಆಮೇಲೆ ಹೋಲ್ ಮಾಡಿದವರು ಅವಾಗ ಮಾರ್ಕ್ಸ್ ಕೊಡೋಣ ಅಂತ ಯಾಕೆ ಕಣ್ಣ ಇದು ಹಾಕಿರ್ತಾವ ಅಲ್ಲಿ ಫ್ಯಾಟ್ ಕಡೆ ಹೋಗ್ತಾಗ ಮಧ್ಯಾಹ್ನ ಬಿಸಿ ಊಟ ಬರ್ತಾವ ನಿಮಗೂ ಬರ್ಬಿಟ್ಟಿಲ್ಲ ಬರ್ಬೋದಲ್ಲ ಊಟ ಕೊಡೋದು ಅದ್ರ ಕೆಳಗೆ ಕುಂತ್ಬಿಟ್ರೆ ನೀವು ಅಷ್ಟೇ ಅಲ್ಲ ನಾ ಕುಂತ್ರು ನೀವು ಎಸ್ ಸ್ವಲ್ಪ ಅದು ಭಾಳ ನಮ್ಮ ಅಪೋಸಿಟ್ ವೆರಿ yes slant height calculate ಮಾಡೋಣ what is the height of this cone what is the radius of the hemisphere what is the base radius of the cone base radius of the sphere yes how to calculate the slant height if slant height or what will come up they are not given the slant height of this cone yes we are going to calculate the L how to calculate this L yes ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತಂದ್ರೆ A B C ABC is a right angle triangle right angled at A therefore side opposite to right angle is hypotenuse square already know L squared is equal to h square plus r square Pythagoras ಕಾಕ ಹೇಳೋದು ಗೊತ್ತಿಲ್ಲ ಇವಾಗ ಋತಿಕ್ ಈಕೆ ಐಶ್ವರ್ಯ ರಾಯಿ ಈಕೆ ಅಕ್ಕಿ ಮಗಳು ಅವ್ರ ಮಮ್ಮಿ ಮತ್ತು ಮಗು ಸೇರಿ ರೈಟ್ ಆಂಗಲ್ ಫಾರ್ಮ್ ಮಾಡ್ಯಾರ ಅಲ್ಲಿ 90 ಡಿಗ್ರಿಗೆ ಅಪೋಸಿಟ್ ಇರೋರು ಯಾವ ಋತಿಕ್ ರೋಷನ್ ಇವ ಹೈಪೋಟೆನ್ಸ್ ರೈಟ್ ಹೆಚ್ಚಿಗೆ ಇರೋಣ ಅದಕ್ಕೆ hypotenuse square equal to I square plus mother square yes h is how much 28 square plus 28 is 784 correct
28 784 plus 7 7 sum of these two 3 tell me 8 3 3 L is equal to shift this square to right hand side, it become square root of 833. What is the value of 833 of this square root? ಗೊತ್ತಾಗಲ್ಲ ಡಿಫಿಕಲ್ಟ್ ಆಗಲ್ಲ ಅವಾಗ ಒಂದು ಮೆಥಡ್ ಅದ ಯಾವ ಮೆಥಡ್ ಅದ 833 ಮಾಡಲಿಕ್ಕೆ ಒಂದು ಮೆಥಡ್ ಅದ ಗೊತ್ತೈತಾ ಈ ಮೆಥಡ್ ಗೊತ್ತಲ್ಲ ಹೇಗೆ ಮಾಡ್ತೀವಿ ಹೇಳಿ ಹೇಗೆ ಮಾಡ್ತೀವಿ ಯಾವ ಕಡೆಯಿಂದ ಗ್ರೂಪ್ ಮಾಡ್ತೀವಿ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ಹೆಂಗ್ ಮಾಡ್ತೀರಮ್ಮ ನೀವು ಗ್ರೂಪ್ ಮಾಡಿ ಡಿವಿಷನ್ ಮಾಡೋದು ಬರ್ತದೆ ಯಾರಿಗೆ 833 ಅದ 833 ಗ್ರೂಪ್ ಮಾಡಿ ನೀವೇನ್ ಮಾಡಬೇಕು ಇದನ್ನು ಸಾಲ್ವ್ ಮಾಡಿ ನಿಮ್ಗೆ ಕಲಿಸಿದಾರ ಇದ್ದೇ ಬಂದಾಗ ರೂಟ್ ವ್ಯಾಲ್ಯೂ ತೆಗೆಯಕ್ಕೆ ಬರಲಿಲ್ಲ ಅಂದಾಗ ಅದನ್ನು ಮಾಡೋದು ಕಲಿಸಿದಾರ ಬರ್ತಾನ ಇಲ್ಲ ಇಲ್ಲದಲ್ಲ ಗ್ರೂಪ್ ಮಾಡೋದು ಬರಬೇಕು ಗ್ರೂಪ್ ಮಾಡ್ಲಿಕ್ಕೆ ಬರ್ತದೆ ಗ್ರೇಟ್ ರೈಟ್ ಇಂದ 2 ನಂಬರ್ಸ್ ಗ್ರೂಪ್ ಮಾಡೋದು ಎಷ್ಟು 2 ನಂಬರ್ಸ್ ಗ್ರೂಪ್ ಮಾಡಬಹುದು ಫಸ್ಟ್ ನಂಬರ್ ಯಾವುದು ಫಸ್ಟ್ ನಂಬರ್ ಯಾವುದು ರೈಟ್ ದಿಂದ 2 ಗ್ರೂಪ್ ಮಾಡ್ಕೊತಾ ಬಂದಾಗ 2 ಡಿಜಿಟ್ಸ್ ಏನು ಇಟ್ಕೋತಾ ಬರ್ತೀವಿ ಲಾಸ್ಟ್ ಎಷ್ಟು ಉಳಿತದ ಅಷ್ಟಕ್ಕೆ ಮಾತ್ರ ಉಳಿತದೆ ಇಲ್ಲಿ ನೋಡಿ 1 2 3 we have 3 digits first 2 digit is one group next ಅದು ಒಂದು group ಇದು ಹೇಳಿ ನೋಡೋಣ 3 5 6 1 2 ಇದು ಗ್ರೂಪ್ ಮಾಡೋದು 1 2 ಗೆ ನೆಕ್ಸ್ಟ್ ಇದು ನೆಕ್ಸ್ಟ್ ಹೀಗೆ ಗ್ರೂಪ್ ಮಾಡೋದು ಗೊತ್ತಾಯ್ತಾ ಡಿವಿಷನ್ ಮೆಥಡ್ ಮಾಡೋದು yes ಇಲ್ಲಿ ಇವಾಗ 3 3 is a what 9 8 is lesser than 9 now you take 2 2s are 4 what is the remainder 8 minus 4 how much 4 rectangle ಎಷ್ಟು 4 ಈಗ ಇಲ್ಲಿ 2 ಅದಲ್ಲ ಇದಕ್ಕೆ ಎಡಿಷನ್ ಮಾಡೋದು add with the previous 2 2 plus 2 yes sir 4 leave the space here next number ಆ ಜೋಡಿನ ತಗೊಂಡ್ಬರ್ಬೇಕು 3 3 ಇಲ್ಲಿ ನಂಬರ್ ಬಂತಂದ್ರೆ ತಗೊಂಡ್ರಿ ಅಂದ್ರೆ ಈ ನಂಬರ್ ಸೇಮ್ ತಗೊಳ್ಳಿ ಇವೆರಡು ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಇದಕ್ಕೆ ನಿಯರೆಸ್ಟ್ ನಂಬರ್ ಬೇಕು ಬರ್ತದೆ ಯಾವ ನಂಬರ್ ಹೇಳಿ 8 8s are 64 carry 6 8 4s are 32 plus 6 there is no 38 no 384 that's it 433 9 ನೋಡೋಣ ನೋಡೋಣ 9 9s are 81 9 4s are 36 plus this one 44 it is not possible ಇಲ್ಲಿ 440 ಬಂದದ ಇಲ್ಲಿ ಎಷ್ಟಿದೆ ಹೇಳಿ ಇದು ಸ್ಮಾಲ್ ಆತಲ್ಲ ಅದು ಬ್ಯಾಕ್ ಬನ್ನಿ ಎಷ್ಟು ನೋಡೋಣ ಈಗ yes 8 is carry 6 8 4 is 32 plus 6
38. What is the remainder? Let me remainder. Yes, carry. 9 is here. Take carry. 13 minus 9. 4. 4 minus 4. 0. Now you put the 0 and take double 0 here. Add this 8. 8 plus 8. 16 carry 1. 4 plus 1. 5. Yes. Now you shift this point to here and take this double 0 to here. Now you have to look at next here. ಯಾವ ನಂಬರ್ ತಗೊಂಡು ಬರ್ತದ ಇದು ನೋಡಿ 5 ಇಲ್ಲಿ 49 ಅದ 5 5 9 45 ಬರ್ಬೋದಾ ಬರ್ತದ ನೋಡೋಣ 9 ಬರ್ತದ ನೋಡೋಣ ಚೆಕ್ ಮಾಡೋಣ ಮೋಸ್ಟ್ಲಿ 8 ಬರ್ತದ 9 9 81 carry 9 6 54 plus 8 62 carry 6 9 5 45 plus this one 51. It is not possible. How much you are going to take? Yes. 8 is 64 carry 6 8 6 48 plus this one 54 8 5 40 plus 5. Yes, very good. What is the answer? Yes, slant height is 28.8 centimeter. ಇದರ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ 1 ಮಾರ್ಕ್ ಇರುತ್ತೆ ಗೊತ್ತಿಲ್ಲ ಇಲ್ಲಿ 1 ಮಾರ್ಕ್ ಇರುತ್ತೆ ಎಸ್ ಇದು ಕ್ಲಿಯರ್ ಆಯ್ತಲ್ಲ ಗೊತ್ತಾಯ್ತು ಮತ್ತೆ ಬೇಕಾದ್ರೆ ನೀವು ಆ ಈ ಕಡೆ ಆಡ್ ಮಾಡ್ಕೊಂಡು ಮತ್ತೆ ಮಾಡ್ಬೋದು ಸಾಕು ಇಷ್ಟು ಒಂದೇ ಡೆಸಿಮಲ್ ತಗೊಂಡು ಗೊತ್ತಾಯ್ತಾ ರಬ್ ಮಾಡಲಿ ಎಸ್ ನೆಕ್ಸ್ಟ್ ಏನ್ ಬೇಕು ಇವಾಗ ಇದೊಂದು ವಾಲ್ಯೂಮ್ ಬೇಕಾ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡುವಾಗ ಆರ್ ಯು ಟೇಕಿಂಗ್ ದ ಸಪರೇಟ್ ಕ್ಯಾಲ್ಕುಲೇಷನ್ ಆರ್ ಕಂಬೈನ್ಡ್ ಕ್ಯಾಲ್ಕುಲೇಷನ್ ಇದನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊತೀರೋ ಕಂಬೈನ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರೋ ಕಂಬೈನ್ ಆದ್ರೆ ಕ್ವಿಕ್ ಕಂಪ್ಲೀಟ್ ಆಗುತ್ತೆ ಸಪರೇಟ್ ಆದ್ರೆ ಟೈಮ್ ತಗೊಳ್ಳುತ್ತೆ ನಿಮಗೆ ಸಪರೇಟ್ ಮಾಡಿ ತೋರಿಸ್ತೀನಿ ಕಂಬೈನ್ ಆಗಿನೂ ಮಾಡಿ ತೋರಿಸ್ತೀನಿ ಫಸ್ಟ್ ನಾನು ಸಪರೇಟ್ what is the formula to calculate the volume of hemisphere volume of hemi ಇಷ್ಟ ಬರ್ತೀರಾ equal to 2 by 3 by r. What is the formula to calculate the volume of sphere? ಒಂದು ಹೋಲ್ ಸ್ಪೇರ್ ಒಳಗಡೆ ಇರುವಂತ ಏನು ಸ್ಪೇಸ್ ಇರ್ತದ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 4/3 pi r cube ಫಾರ್ಮುಲಾ ಯೂಸ್ ಮಾಡ್ತೀವಿ. ಹಾಫ್ ಅಂದಾಗ ಹೆಮಿಸ್ಫಿಯರ್ ಅಂದಾಗ 4/3 ತೆಗೆದು ಎಷ್ಟು ಹಾಕ್ಬೇಕು 2/3 pi r cube. ಆರ್ ಕ್ಲಿಯರ್? ಎಸ್. ಇವಾಗ ನಮ್ಮ ಹತ್ರ ನಮಗೆ ರೇಡಿಯಸ್ ಗೊತ್ತಲ್ಲ 2/3 into 22/7 into what is the radius? How many times? 3 times. ಇಲ್ಲೇ ತಗೊಂಡ್ಬಿಡಬೇಕು 7 cube ಅನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ 7 into 7 7 jumbo 7 7 get cancel each other. Yes. Okay. 22 2s are 7 7s are 49. All divided by 3. Yes, multiply this two. Multiply by Yenma 2 2 1
sixes are, 3 sevens are, 3 ones are, 26. 3 eights are 24. 2 remains 20. Point decimal zone is 20. 3 6 are 718.6 cc centimeter cube, or other words cc cubic centimeter. ನೀವು ಇಷ್ಟು cm cube ಬರೆಯುವಂಥದ್ದು cc ಅಂತ ಬರ್ತದೆ. cc ಇದರ ಮೀನಿಂಗ್ ಏನು? cubic centimeter. This is one calculation. Next, second calculation. ಎಷ್ಟು ಟೈಮ್ ಕೆಳಗಿನ ಐಸ್ ಕ್ರೀಮ್ ಕನ್ನ ಹಾಕಿರಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಐಸ್ ಕ್ರೀಮ್ ದೋಸ್ತ ನಿತೀಶ್ ಕುಮಾರ, ಇದರ ಐಸ್ ಕ್ರೀಮ್ ಐತಿ ಎಷ್ಟು ಐತಿ ನೋಡ್ಕೋಬೇಕಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕು. ಇದಕ್ಕೆ ವಾಲ್ಯೂಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? What is the formula to calculate the volume of volume of cone? Calculate ಮಾಡೋ ಫಾರ್ಮುಲಾ ಯಾವುದು? Yes sir. Volume of cone by ಏನು ಮಾಡೋದಲ್ಲ 1/3 ಕರೆಕ್ಟಾ? ಇವ್ರ ಹಸ್ಬೆಂಡ್ ಯಾರು? ಕೋನದ ಹಸ್ಬೆಂಡ್ ಯಾರು? ಸಿಲಿಂಡರ್ ಕೋನ ವೈಫ್, ಕೋನದ ಹಸ್ಬೆಂಡ್ ಯಾರು? ಸಿಲಿಂಡರ್. ಯಾಕೆ? ಈಗ ಒಂದು ಟೈಮ್ ತಿಂದ್ರೆ ನಾವು 3 ಟೈಮ್ ತಿಂತಾನ, ಗೊತ್ತಾಯ್ತಾ? ಅವನ ಡ್ರಮ್ಮಿಗೆ 3 ಟೈಮ್ ಇದರಿಂದ ಹಾಕಬೇಕು, ಇದರಿಂದ ಅದೇ ಯಾವುದು? ಎಸ್ 1/3 into 28. Now 22/7 ಅಂತ 22/7 ಇದ. Yes sir. 7 into 7. What is the height? 28 point. ಅಲ್ಲ ಎಷ್ಟು ಅಲ್ಲ only 20. Okay. Yes. Seven ones are 7 fours are 28. Now, yes, 22 fours are. ಮೊದಲು easy ಇದಕ್ಕೆ multiply ಮಾಡ್ಕೊ. 7 sevens are whole divided by. ಇವೆರಡು multiply ಮಾಡಿ. ಎಷ್ಟು ನೋಡಿ? 3 correct ಹೇಳಿ. ಫಾಸ್ಟ್ ಯಾಕಂದ್ರೆ ಇದ್ರ ಮೇಲೆ ಇಂಥವ ಸಮ್ಸ್ ಕೊಡ್ತಾರ. 4 3 yes 3 ones are 3 ones are 3 fours are 3 threes are 3 sevens are 3 threes are 3 threes are 1 4 3 7 0.3 yes. ಈಗ ಸಪರೇಟ್ ಮಾಡಿ ನೋಡಪ್ಪ, ಮಮ್ಮಿದ ವಾಲ್ಯೂಮ್ ಸಿಗುತ್ತೆ, ಮ್ಯಾಲ ಮಗುವಿನ ವಾಲ್ಯೂಮ್ ಸಿಕ್ಕತ್ತೆ, ಕ್ಯಾಪ್ ಹಾಕ್ತಾರ ಮಮ್ಮಿ, ಅವೆರಡು ಆ್ಯಡ್ ಮಾಡಿಬಿಟ್ರೆ ಅದಕ್ಕೆ ವಾಲ್ಯೂಮ್ ಸಿಗುತ್ತೆ. ಎಸ್ ವಾಲ್ಯೂಮ್ ಆಫ್ ಸಾಯಿಲ್, ವಾಲ್ಯೂಮ್ ಆಫ್ finally plot all. Yes, first one 7.6 plus 1 or 37.8. ಎರಡು ಆಡ್ ಮಾಡೋಣ. Yes.
ಮಾಡೋದೇನು 5 ಮಾರ್ಕ್ ಎಷ್ಟು ಮಾರ್ಕ್ ನಮ್ಮ 5 ಮಾರ್ಕ್ ಸಿಲಿಂಡರ್ ಮೇಲೆ ಮೌಂಟ್ ಮಾಡ್ತಾರೆ ಏನು ಸಿಲಿಂಡರ್ ಮೇಲೆ ಹೆಮಿಸ್ಫಿಯರ್ ಮೌಂಟ್ ಮಾಡಿ both the end of the cylinder you have to mount two hemispheres at the end of the cylinder ends of the cylinder ಎರಡು ನೀವೇನು ಮೌಂಟ್ ಮಾಡಬೇಕು ಹೆಮಿಸ್ಫಿಯರ್ ಗಳನ್ನು ಮೌಂಟ್ ಮಾಡಬೇಕು ಅದರ ಮೇಲೆ ಕ್ಯಾಲ್ಕುಲೇಟ್ ನೆಕ್ಸ್ಟ್ ಅದೇ ಸಿಲಿಂಡರ್ ತಗೊಂಡು ಟೂ ಕೋನ್ಸ್ ಅನ್ನ ಮೌಂಟ್ ಮಾಡಿ ಅದರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಒನ್ ಸಿಲಿಂಡರ್ ಒನ್ ಕೋನ್ ಮೌಂಟ್ ಮಾಡಿ ಅದನ್ನ ಕಾಲಮ್ ಮಾಡಬೇಕು ಸರ್ಫೇಸ್ ಏರಿಯಾ ಮಾಡಬೇಕು ನಿಮಗೆ ಇದನ್ನ ಬಿಟ್ಟು ಬೇರೆ ಯಾವುದು ಬರಲ್ಲ ನೀವು ಹೇಳಿ ನೋಡ್ರಿ ನಾವು ಫಿಗರ್ ಕೊಡ್ತೇವೆ ಇವ ಯಾರಿವ ಏ ಡ್ಯಾಡಿ ಇವ